ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಬಡವರ ಆಸ್ಪತ್ರೆಗೆ ಅಡ್ಡಿಪಡಿಸಿದರೆ ಕಾನೂನು ಕ್ರಮ, ವಿರೋಧಿಗಳ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ಆಕ್ರೋಶ. ಮಾಗಡಿ: ನಾನು ಆಸ್ಪತ್ರೆ ಕಟ್ಟಿಸುತ್ತಿರುವುದು ನನ್ನ ಕುಟುಂಬಕ್ಕಲ್ಲ, ಸಾರ್ವಜನಿಕರ ಹಿತಕ್ಕಾಗಿ. ಬಡವರ ಆರೋಗ್ಯಕ್ಕೆ ಪೂರಕವಾದ ಇಂತಹ ಕೆಲಸಗಳಿಗೆ ಅಡ್ಡಿಪಡಿಸಿ ನ್ಯಾಯಾಲಯದ ಹಾದಿ ಹಿಡಿಯುತ್ತಿರುವವರು ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ಅನುಭವಿಸುತ್ತಾರೆ ಎಂದು ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಎಚ್ಚರಿಕೆ ನೀಡಿದರು. ಹಾಸ್ಪಿಟಲ್ ಆದ್ರೆ ಎಷ್ಟು ಜನ ಒಂದು ವರ್ಷಕ್ಕೆ 1 ಲಕ್ಷದ ಮೇಲ್ಪಟ್ಟು ಜನ ಇವತ್ತು ಬಡವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರೋದು. ಬಡವರು ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಟಕ್ ಹೋಗೋಣ ಅಂತಂದ್ರೆ ಈ ಎಲ್ಲ ತೊಂದರೆ ಕೊಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ದಿವಸದಲ್ಲಿ ಅದ್ರ ಪ್ರತಿಫಲ ಅವರೇ ಅನುಭವಿಸ್ತಾರೆ. ಯಾರು ಬಹಳ ತಾಳ್ಮೆಯಿಂದ ಅದನ್ನ ಮಾಡ್ತಾರೆ. ಪ್ರತಿಯೊಂದಕ್ಕೂ ತಗೊಂಡು ಕೋರ್ಟ್ಗೆ ಹಾಕೋದು ನೋಡಿ. ಅಂಬೇಡ್ಕರ್ ಭವನ ಅಲ್ಲಿ ಇಲ್ಲದೆ ಇರತಕ್ಕಂತ ಮಾಹಿತಿ ಕೊಟ್ಟವ್ರೆ, ಈಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಯ್ತದೆ. ಅಲ್ಲಿ ಬೆಲೆ ಬಾಳೋ ಮರ ಅವೇ ಹಂಗೆ ಅಂತ ತಪ್ಪು ಮಾಹಿತಿ ಕೊಟ್ಟವ್ರಲ್ಲಿ. ಈಗ ಅದನ್ನ ಸಬ್ಮಿಟ್ ಮಾಡ್ತಾ ಇದೀವಿ ನಾವು ಕೋರ್ಟ್ಗೆ. ಅವ್ರ ಮೇಲೆ ಸ್ಟಿಚರ್ ಪಾಸ್ ಮಾಡ್ತೀವಿ, ಕೇಸ್ ಹಾಕ್ಸ್ತೀವಿ. ವಾಸ್ತವಾಂಶದ ಕಂಪ್ಲೇಂಟ್ ಕೊಡ್ಬೇಕು. ಅಲ್ಲಿ ಅಂಬೇಡ್ಕರ್ ಭವನ ಮಾಡಕ್ ಬಿಡಲ್ಲ, ಅಲ್ಲಿ ಹಾಸ್ಪಿಟಲ್ ಕಟ್ಟಕ್ ಬಿಡಲ್ಲ. ಎಲ್ಲರೂ ತೊಂದ್ರೆ. ನೀವು ಮಾರಣ್ಣವ್ರ ಹತ್ರ ಚೆನ್ನಾಗಿರೋ ಹೇಳ್ಬೇಕು. ಮುಂದಿನ ನೀವು ಅವಾಗ ನೀವು ಇಂಟ್ರಾಕ್ಟ್ ಮಾಡ್ತಾ ಇರ್ತೀರಾ, ಏನೋ ಇವರು ಮೇಲಿಂದ ಇಳ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ. ನಮಗೂ ತಾಳ್ಮೆಗೆ ಇತಿಮಿತಿ ಐತೆ. ನಾವು ತಾಳ್ಮೆ ಕೆಡ್ಸೋದೇ ತೊಂದರೆ ಆಯ್ತು. ನಾನ್ ಮಾಡ್ತಾ ಇರೋದು ನನ್ನ ಮನೆಗಲ್ಲ, ನನ್ನ ಕುಟುಂಬಕ್ಕಲ್ಲ, ಸಾರ್ವಜನಿಕವಾಗಿ. ನಾನೇನೋ ನನ್ನ ಮನೆಗೋ ನನ್ನ ಕುಟುಂಬಕ್ಕೋ ನನ್ನ ಮನೆಗೋ ದುಡ್ಡು ತಗೊಂಡು ಹೋದ್ರೆ ಅವ್ರು ಮಾಡ್ಲಿ. ಕೋರ್ಟ್ಗೆ ಹಾಕ್ಬಿಡೋದಲ್ಲಿ ಅಲ್ಸೋದು. ನಾವು ಕಷ್ಟಪಟ್ಟು ಸರ್ಕಾರದಲ್ಲಿ ದುಡ್ಡು ತಗೊಂಡ್ಬಂದು ಕೆಲಸ ಮಾಡಬೇಕು ಅಂತಂದ್ರೆ ಹೋಗಿ ತಗೊಂಡೋಗೋದು ಯಾರ ಕೈಲ ಒಂದು ಅರ್ಜಿ ಹಾಕ್ಸ್ಬಿಡೋದಲ್ಲಿ. ಅದೇನಾರ ಬೇಕು ಅಂತ ಹೇಳಿ ಅದೇನೋ ಕ್ಲಿಯರ್ ಮಾಡ್ತೀವಿ. ನೀವ್ ಹೇಳ್ಬೇಕು. ನೀವು ಮಾತು ಮುಂಚೆ ಅವ್ರು ಬಂದ ತಕ್ಷಣ ಹೋಗಿ ವಿಡಿಯೋ ಹಿಡಿತೀರ. ಹಿಂಗೆ ಮುಂದೆ ಮಾಡಿ ನೀವಿಲ್ಲ. ನಾನು ಅದ್ರ ಒಪ್ಪಲ್ಲ. ನಾನು ನಿಮ್ಗೆ ನೀವು ಹೋಗಿ ಅಲ್ಲಿ ವೈಭವೀಕರಣ ಮಾಡೋದ್ ಬೇಡ. ಹೇಳ್ಬೇಕು. ಏನೋ ತಪ್ಪಿದ್ರೆ ನಮ್ಗೆ ಹೇಳಿ. ನೀವು ನಿಂತ್ಕೋತೀವಿ. ನೀವು ಅಲ್ಲಿ ಬಂದಾಗ ಅವ್ರನ್ನ ಏನೋ ದೊಡ್ಡ ಹೀರೋಗಳು ಮಾಡ್ತೀರ. ಹೋಗಿ ನೀವು ನಿಂತ್ಕೊಂಡಲ್ಲಿ ನಡೀರಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಅಂತ ಹೇಳೋ ಪರಿಪಾಠ ನೀವು ಬೆಳೆಸ್ಕೋಬೇಕು. ನಿಮ್ಗೇನಾದ್ರೂ ಕಮಿಟ್ಮೆಂಟ್ ಇದ್ರೆ ತಾಲೂಕಿನ ಬಗ್ಗೆ ನೀವು ಮಾಧ್ಯಮದವರು ಅವ್ರಿಗೆ ಮುಚ್ಕೊಂಡು ಹೋಗಪ್ಪ ಅನ್ನೋದು ಹೇಳೋ ಪರಿಸ್ಥಿತಿ ಬರ್ಬೇಕು. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆಸ್ಪತ್ರೆ ಗಟ್ಟಿಪಡಿಸೋ ಸೂಕ್ತ ಅಲ್ಲ, ದಯವಿಟ್ಟು ಆಯ್ತಪ್ಪ. ಅದನ್ನ ತಗೊಂಡೋಗಿ ನಾವೆಲ್ಲ ಬೆಂಗಳೂರಲ್ಲಿ ಇಡ್ತೀವ, ಸ್ವಲ್ಪ ಮುಂದಕ್ಕೆ ಇಡ್ತಾ ಇದೀವಿ. ಅದು ಒಳ್ಳೆ ಹಾಸ್ಪಿಟಲ್ ಬರೋದು ಬೇಡವಾ ನಮ್ಗೆ? ತುಂಬಾ ಅಗತ್ಯ ಇದೆ. ಎಷ್ಟು ಜನ ಬರ್ತಾವ್ರು ಕೇಳ್ರಿ. ಇತ್ತೀಚೆಗಂತೂ ನಮ್ಮ ಪೇಷಂಟ್ಗಳು ತುಂಬಾ ಆಯ್ತವ್ರೆ. ಈಗ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಎಲ್ಲಾ ಡಾಕ್ಟರ್ಗಳನ್ನು ಕೊಟ್ಟೈತೆ, ಅನಸ್ತಿಷಿಯನ್ನು ಕೊಟ್ಟಿದ್ರೆ ಜನ ಏಟ್ ಮಾಡ್ಕೊಂಡವ್ರೆ ಅಂತ. ಈಗ ಡಯಾಲಿಸಿಸ್ ಆಗ್ಬೇಕು. ನಮ್ ಜನ ಎಲ್ಗೋಯ್ತಾರೆ. ಪ್ರತಿ ತಿಂಗಳು 250 ಜನ ಡಯಾಲಿಸಿಸ್ ಪಡಿತಾ ಇದ್ದಾರೆ. ಎಲ್ಗೋಯ್ತಾರೆ ನಮ್ ಜನ? ಬೇಕು ಸರ್.